ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲೆಕೆರೆ ಗ್ರಾಮದಲ್ಲಿ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೆಳಗ್ಗೆ ಮಂಗಲ ಸ್ನಾನ, ಜಂಗಮ ಒಟ್ಟುಗಳಿಗೆ, ಆಯಾಚಾರ ದೀಕ್ಷೆ, ಧರ್ಮಸಭೆ ಮತ್ತು ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಿಶ್ವರಾಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ದ್ವಾರುಕಲಿಂಗ ಶಿವಾಚಾರ್ಯರು, ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿದ್ದುಬುಳ್ಳ, ಬಸವನಗೌಡ, ಯಡಿಯಾಪುರ, ಸುರೇಶ್ ನಾಡಗೌಡ, ಜೆಬಿ ಕುಲಕರ್ಣಿ, ಕಿರಣ್ ಕುಮಾರ ದೇಸಾಯಿ, ಶಿವಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಮರಾವ್ ದೇಶಮುಖ್ ಮತ್ತು ಅಪಾರ ಸಂಖ್ಯೆಯ ಕಲೆಕೆರೆ ಭಕ್ತ ಸಮೂಹ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವು ಸರ್ವಲೋಕಾನಾಂ ಪ್ರಗತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ವೈರಾಗ್ಯ ಧರ್ಮಪೀಠೇಶಂ ವ್ಯಾಸಾದಿ ಮುನಿಮಾನಿತಂ ವೇದಾದಿ ಭಾಷ್ಯಕರ್ತಾರಂ ವೇದ ಸಿದ್ಧಾಂತ ಬೋಧಕಂ ಬ್ರಹ್ಮಿ ಗೋತ್ರಾದಿನಾಥಂಚ ಶೃಂಗಿ ಪ್ರಮುಖ ಪೂಜಿತಂ ಏಕೋ ರಾಮಂ ಗುರುಂ ವಂದೇ ಕೇದಾರ ಕ್ಷೇತ್ರವಾಸಿನಿ. ಪ್ರಥಮತಃ ಹಿಮವತ್ ಕೇದಾರ ವೈರಾಗ್ಯ ಪೀಠದ ಆದಿ ಜಗದ್ಗುರು ಏಕೋ ರಾಮಾರಾಧ್ಯರನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ ಸಮಸ್ತವರೊಂದಿಗೆ ಅನಂತ ನಮಸ್ಕಾರ ಅರ್ಪಿಸಿ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಅಂತರ್ಗತವಾಗಿರ್ತಕ್ಕಂಥ ಕಲೆಕೇರಿ ಈ ನಗರದಲ್ಲಿ 70ನೇ ವರ್ಷದ ವರ್ಧಂತೋತ್ಸವ ಅರ್ಥಾತ್ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರ ವರ್ಧಂತೋತ್ಸವ ಈ ನಿಮಿತ್ತವಾಗಿ ಈ ಎಲ್ಲ ಕ್ರಿಯೆಯನ್ನು ಮುಗಿಸಿ ಧರ್ಮಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ತಮ್ಮ ಹೃತ್ಕಥವನ್ನು ವ್ಯಕ್ತ ಮಾಡಬೇಕಂತ ಮಾಗಡಿಗೆರೆ ವಿಶ್ವನಾಥ ಶಿವಾಚಾರ್ಯ ಸ್ವಾಮೀಜಿಯವರೇ, ಅದೇ ಪ್ರಕಾರವಾಗಿ 4-5 ತಿಂಗಳ ಮುಂಚೆ ಅಖಿಲ ಭಾರತ, ನಮಗೆ ವಿಶ್ವನಾಥ ಹೇಳಿದ್ರು, ನಮಗೆ ಶಂಕ ಬಂತು, ರಾಜ್ಯ ಅಂತ ಹೇಳಿದ್ರು, ಅಖಿಲ ಭಾರತ ವೀರಶೈವ ಸಂಸ್ಥೆ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾಗಿ ಸಿಂದಗಿಯ ಸಾರಂಗ ಮಠದ ಪಟ್ಟಾಧ್ಯಕ್ಷರು ಪ್ರಭುಲಿಂಗ ಶಿವಾಚಾರ್ಯರು ಪ್ರಭು ಸಾರಂಗದೇವ ಶಿವಾಚಾರ್ಯರು ಅಧ್ಯಕ್ಷರಾಗಿ ಇವತ್ತಿನ ದಿವಸ ಇಲ್ಲಿ ಇದ್ದಾರಪ್ಪ ಅಂದ್ರೆ ನಾವು ಮೊದಲು ಸಂತೋಷದಿಂದ, ಯಾಕೆ ನಿಂತ್ಕೊಬೇಡಿ, ಸಂತೋಷದಿಂದ ಇಟ್ಟೆ ತಿಳ್ಕೊಬೇಡಿ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಇಂಥಲ್ಲಿ ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂಥ ಇವತ್ತಿನ ತಮ್ಮ ವಿದ್ವತ್ತರ ಇದೀಗ ಅವರು ಆಡುವ ಮಾತಿನಲ್ಲಿಯೇ ತಮ್ಮ ಮನೋಭಾವ ಮತ್ತು ಕರ್ಮ ಮತ್ತು ಅಧಿಕಾರವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜಾಲಹಳ್ಳಿಯ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶಟಸ್ಥಳ ಬ್ರಹ್ಮಿ ಜಯಶಾಂತೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಹುಕ್ಕಾರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಆಲ್ಮೇಲದ ಹಿರೇಮಠದ ಮಠಾಧ್ಯಕ್ಷರಾಗಿದ್ದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ಅದೇ ಪ್ರಕಾರ ಹಿರಿಯೂರು ಮಠಾಧ್ಯಕ್ಷರಾಗಿರ್ತಕ್ಕಂಥ ಹುದ್ಗತೆ ವ್ಯಕ್ತ ಮಾಡಿರ್ತಕ್ಕಂಥ ಶಿವಾಚಾರ್ಯ ಹಾಗೂ ಈ ಸಮಾರಂಭಕ್ಕೆ ಈ ವ್ಯಾಸಪೀಠದಲ್ಲಿರುವ ಸಮಸ್ತ ಸ್ವಾಮೀಜಿಯವರೇ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನವನ್ನು ಕರ್ನಾಟಕ ರಾಜ್ಯದ ಮಂತ್ರಿ ಶರಣಬಸಪ್ಪ ದರ್ಶನಾಪುರ ಕೈಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಮಂತ್ರಿ ಮಹೋದಯರೇ ಮತ್ತು ಅವರ ಜೊತೆಗೆ ಬಂದಿರತಕ್ಕಂಥ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳೇ, 5 ಜನ ಕೂಡಿಕೊಂಡು ಕಾರ್ಯವನ್ನು ಮಾಡಿರ್ತಕ್ಕಂಥ ಮಹಾದಾನಿಗಳೇ, ಸದ್ಭಕ್ತರೇ, ಛಾಯಾಕಾರರೇ,
ಚಿತ್ರಕಾರರೇ, ಸಂಗೀತಕಾರರೇ, ಸಭಾ ಸಂಚಾಲಕರೇ ಹಾಗೂ ಈ ಎಲ್ಲ ಕಾರ್ಯಕ್ಕೆ ಮಂತ್ರೋಚ್ಚರಣ ಮಾಡತಕ್ಕಂಥ ಸೋಲಾಪುರದ ಶಿವಯೋಗಿ ಶಾಸ್ತ್ರಿಗಳ ಮೊದಲು ಮಾಡಿಕೊಂಡು ಸಮಸ್ತ ಸತ್ತರಿಂದ भगवान के पास ईश्वर के पास देर है लेकिन अंधेरा नहीं है ಅಂತ ಹಿಂದೆ ಹೇಳ್ತಾರೆ. ಪರಮಾತ್ಮನ ಹತ್ತಿರ ಸ್ವಲ್ಪ ಲೇಟ್ ಇರ್ಬೋದು, ಅದು ಅಂಧಕಾರ ಇಲ್ಲ ತರಲು ಇದು 70ನೇ ಇಸ್ವಿದ ಪ್ರಮಾಣ. ಇದೀಗ ಸಾಕಷ್ಟು ಹೇಳಿದ್ರು. ಮಾರ್ಮಿಕವಾಗಿ ನಮ್ಮ ಮಾಗಡಿಗೇರಿ ಸ್ವಾಮೀಜಿಯವರು ಹೇಳಿದ್ರು, ಚಂದ್ರಶೇಖರ ಸ್ವಾಮೀಜಿಯವರು ಹೇಳಿದ್ರು, ಉಪಮಾ ಉಪಮೇಯ ಕೊಟ್ಟು. ಹಿರಿಯೂರು ಸ್ವಾಮಿಗಳು ಚೆನ್ನಾಗಿ ಮಾತಾಡ್ತಾರೆ, ಅವರು ಹೇಳಿದ್ರು. ಇದ್ರ ಸಾರ ಏನು? ಎಲ್ಲರಿಗೂ ತಿಳಿದುಕೊಂಡು ಇದ್ರ ಸಾರ ಏನಪ್ಪ ಅಂದ್ರೆ ವರ್ಧಂತೋತ್ಸವ. ವರ್ಧಂತೋತ್ಸವ ಅಂದ್ರೆ ವರ್ಧಂತೋತ್ಸವ ಶಿವಾವಲೋಕನ, ಹೊರಗೆ ನೋಡುವಂತ. 70 ವರ್ಷಗಳಿಗೆ ಭೂಲೋಕದಲ್ಲಿ ಜನ್ಮನ ಜಾಯತೆ ಸೋದ್ರ ಕರ್ಮಣ ದ್ವಿಜಮುಚ್ಯತೆ. ನೀ ಹುಟ್ಟಿ ಬಂದಿರ್ತಿದ್ದಿ, ಏನು ಮಾಡೋದಪ್ಪ ಭೂಲೋಕದಾಗ? ಆಯುಷ್ಯ ಭಾಳ ಕಡಿಮೆ. ಮನುಷ್ಯನಿಗೆ ಸ್ವಲ್ಪ ವಿಚಾರ ಮಾಡಿದ್ರೆ ಆಯುಷ್ಯ ಎಷ್ಟು? ಒಂದು 70 ವರ್ಷ ಇಟ್ಕೊಳ್ಳಿ, ಅದಕ್ಕಿಂತ ಸಾಧ್ಯ ಇಲ್ಲ. 60 ವರ್ಷಕ್ಕೆ ಅನುಮಾನ ಆಗೋದು ಸೃಷ್ಟಿ ನೀವು. ಆದರೆ 70 ವರ್ಷದಾಗ 35 ವರ್ಷ ಏನು ಮಾಡ್ತೀರಿ ನೀವು? ನಿದ್ದೆ ಮಾಡ್ತೀರಿ. ಪ್ರತಿಯೊಬ್ಬ ಮನುಷ್ಯ ನಿದ್ದೆ ಮಾಡಲೇಬೇಕು, ಮಾಡೇ ಮಾಡ್ತಾನೆ. 35 ಉಳಿದ್ರು. 35ರೊಳಗೆ 15 ವರ್ಷ ಅದಕ್ಕೆ ಹೋದವ ಹೊಟ್ಟೆ ತುಂಬುವುದಕ್ಕೆ ಒಂದು ಉದ್ಯೋಗ ಮಾಡಲೇಬೇಕಾಗ್ತದೆ. ನೌಕರಿ ಆಗಲಿ, ಒಕ್ಕಲತನವಾಗಲಿ ಅಥವಾ ವ್ಯಾಪಾರ ಆಗಲಿ, ಏನೇ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕಂಪಲ್ಸರಿ ಹೊಟ್ಟಿಗೆ ಹಾಕಲೇಬೇಕಾಗ್ತದೆ. ಉಳಿದು 20 ವರ್ಷ. 20 ವರ್ಷನಾಗ ರೋಗಕ್ಕೆ 5 ವರ್ಷ ಹೋಗ್ತಾವ. ಮಾನಸಿಕ ರೋಗ ಇರ್ಬೋದು, ಶಾರೀರಿಕ ರೋಗ ಇರ್ಬೋದು. ಉಳಿದು 15 ವರ್ಷ. 5 ವರ್ಷ ಇನ್ನೊಂದು ವಿಶಿಷ್ಟ ಕಾರ್ಯ. ಅವ ದೊಡ್ಡವಾದ, ಇವ ಸಣ್ಣವಾದ, ಮಾತಾಡೋ ಕಟ್ಟಿಬೇಕು ಅಂತ 5 ವರ್ಷ. ಅದು ಬೇಡ ಹುಚ್ಚಾತನ ಮನುಷ್ಯ. ತನದಕ್ಕೆ ಇನ್ನೊಬ್ರು ಹೇಳಿ ಪಾಪ ಹುಚ್ಚಾತನ, ಅದನ್ನು ಕಂಪಲ್ಸರಿ. ಉಳಿದು ಎಷ್ಟು ವರ್ಷ? ನಾವೇ ಎಣಿಸಿ ನಾವೇ ಹೇಳಿ ನಾವೇ ಹೋಗ್ಬಿಡೋದು. ಆವಾಗ ಗರ್ತವರ ಪೋಷಣೆವಾದ ಕವನ ಹಂಗಾಗಬಾರ್ದು. ನಾವು ಕೇಳಕತ್ತೀವಿ, ನಾವು ಗಣಿತೇಳಿ ನಿಮ್ಗೆ ಎಷ್ಟು ವರ್ಷ ಹೋದ್ರಿ? 10 ವರ್ಷ. 10 ವರ್ಷದೊಳಗ 1 ವರ್ಷ ಬಾಲ್ಯಾವಸ್ಥೆಯಲ್ಲಿದ್ದಾಗ ಅಜ್ಞಾನದಾಗಿರ್ತದೆ ಶಿಶು. ಕೊನೆಗೆ ವೃದ್ಧಾವಸ್ಥೆದಾಗ ಅಜ್ಞಾನದಾಗಿರ್ತದೆ. ಎಷ್ಟು ವರ್ಷಗಳು? 8 ವರ್ಷಗಳು. ಆ ನಿಜವಾಗಿಯೂ ಇರ್ತಕ್ಕಂಥ 8 ವರ್ಷ ಇವು ಆಪ್ಷನಲ್ ಅದಾವ. ಇವು ಕಂಪಲ್ಸರಿ. ಬಾಕಿ ಎಲ್ಲ ಕಂಪಲ್ಸರಿ. ಊಟ ಮಾಡೋದು ಕಂಪಲ್ಸರಿ, ನಿದ್ದೆ ಮಾಡೋದು ಕಂಪಲ್ಸರಿ, ದೊಡ್ಡ ಸಣ್ಣ ಕಟ್ಟಿಬೇಕು ಮಾತಾಡೋದು ಕಂಪಲ್ಸರಿ. ಆದ್ರೆ ಇವು 8 ವರ್ಷ ಮಾತ್ರ ಆಪ್ಷನಲ್ ಅದಾವ. ನೀವು ಎದಕ್ಕೆ ಖರ್ಚು ಮಾಡ್ತೀರಿ ಅದಕ್ಕೆ ಖರ್ಚಾಗ್ತಾ ಇದೆ. ನೀವು ಎದಕ್ಕೆ ಖರ್ಚು ಮಾಡ್ತೀರಿ ಅದಕ್ಕೆ ಹಾಕಲ್ಲ. ಇನ್ನೊಬ್ಬರಿಗೆ ಏನಪ್ಪ ಅಂದ್ರೆ ದ್ವೇಷ ಮಾಡಕ್ಕಂದ್ರೆ ದ್ವೇಷಕ್ಕೆ, ಪುಣ್ಯ ಮಾಡಕ್ಕೆ ಪುಣ್ಯ. ಏನಾಗ್ತದೆ? ಪ್ರತಿಯೊಬ್ಬ ಕೊಡ್ತಾನೆ ಭಗವಂತ. ವಿದ್ಯಾ ವಿವಾದಾಯ ಧನಂ ಮದಾಯ ಸತ್ಯಂ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋ ವಿಪರೀತ ವೇತ ಜ್ಞಾನಾಯ ಧ್ಯಾನಾಯ ರಕ್ಷಣಾಯ. ವಿದ್ಯೆ ಕೊಡ್ತಾ ಇದ್ದಾನೆ, ಸಂಪತ್ತಿ ಕೊಡ್ತಾ ಇದ್ದಾನೆ, ಮೈ ಶಕ್ತಿ ಕೊಡ್ತಾ ಇದ್ದಾನೆ. ಎದಕ್ಕೆ ಉಪಯೋಗಿಸ್ಬೇಕು? ವಾದ ವಿವಾದಕ್ಕೆ ವಿದ್ಯೆ ಅಲ್ಲ. ಧನ ಮದೋನ್ಮತ್ತ ಆಗಕ್ಕಲ್ಲ. ಮೈಯಲ್ಲಿ ಶಕ್ತಿ ಇನ್ನೊಬ್ಬರಿಗೆ ಕಷ್ಟ ಕೊಡೋಕ್ಕಲ್ಲ. ಅದಕ್ಕೆ ವಿಪರೀತವಾಗಿ ಜ್ಞಾನಾಯ ದಾನಾಯ, ವಿದ್ಯಾ ಜ್ಞಾನಕ್ಕಾಗಿ, ಹಣ ದಾನಕ್ಕಾಗಿ, ಅಲ್ಲಿ ಶಕ್ತಿ ಇದ್ದಿದ್ದು ಇನ್ನೊಬ್ಬರ ರಕ್ಷಣೆಗಾಗಿ. ಯಾವ ಕೊಡ್ತಾನೆ ನಾವು ನಿಜವಾದ ಮನುಷ್ಯ ಭೂಲೋಕದಲ್ಲಿ. ಹಾಗೆ 8 ವರ್ಷಗಳಲ್ಲಿ ಉಳಿದಂತ 8 ವರ್ಷಗಳು ನೀವು ಹೆಚ್ಚಿಗೆ ಏನು ಮಾಡಿ ಭಗವಂತನ ನೆನೆಯೋದು. ನೀವು ಪ್ರತಿನಿತ್ಯ 10 ನಿಮಿಷ ಮಾಡಿದ್ರೆ 8 ವರ್ಷ ಪೂರ್ತಿ ಆಗ್ತಾವೆ. 70 ವರ್ಷ ಮಾಡಿ 10 ನಿಮಿಷ. ಯಾಕಂದ್ರೆ ಪರೋಪಕಾರಾರ್ಥ ಮಿದಂ ಶರೀರ. ಹುಟ್ಟಿ ಬಂದ ಮೇಲೆ ಇನ್ನೊಬ್ಬರ ಸಲುವಾಗಿ ನಾವು ತನ್ನ ಸಲುವಾಗಿ ಮಾಡ್ಕೊತಾ ಇದ್ದಾರೆ. ಏನಪ್ಪ ಅಂದ್ರೆ ನದಿಗಳು ದುವಂತಿ ಗಾವ, ಆಕಳುಗಳು ಹಾಲು ಕೊಡ್ತಾ ಇದ್ದಾವೆ, ನದಿಗಳು ನೀರು ಕೊಡ್ತಾ ಇದ್ದಾವೆ. ಅದೇ ಪ್ರಕಾರ ಶರೀರ ಕೂಡ ಈ ಪರೋಪಕಾರಕ್ಕಾಗಿ ಕೊಡ್ತಾ ಇದೆ. ಇದು ಯಾರು ತಿಳ್ಕೊಂಡು ನಡೀತಾರಪ್ಪ ಅಂದ್ರೆ ಅವ್ರು ನಿಜವಾಗಿ ಮಹಾನ್ ಆಗ್ತಾ ಇದ್ದಾರೆ, ಅವ್ರು ವಿದ್ವಾನ್ ಆಗ್ತಾ ಇದ್ದಾರೆ, ಪೂಜನೆ ಆಗ್ತಾ ಇದ್ದಾರೆ. ಅದು ಅನ್ವಯ ಜಾಲಹಳ್ಳಿ ಸ್ವಾಮಿಗಳು ಆಗ್ತಾ ಇದೆ. ಅವ್ರು ಹೇಳಿದ ಸ್ವಾಮಿಗಳು ನಾವು ಪೈಸಾ ಇಲ್ಲ ಅಂತ,
ಬೆನ್ನು ಅವ್ರಿಗೆ ಕಾಣಿಸೋದು ಇದು ಯಾವಾಗಲೂ ಸೃಷ್ಟಿ ನಿಯಮ. ಆ ಬೆನ್ನು ಇನ್ನೊಬ್ಬರೇ ನೋಡ್ಬೇಕಾಗ್ತದ. ನನ್ನ ಬೆನ್ನಿನ ಏನ ಕಪ್ಪದು ಬಿಳುಪದು ಕಾಣಿಸಲ್ಲ, ಹಾಗೆ ನಾವು ನೋಡಿದಾಗ ಅವ್ರು ಕಾಣಿಸ್ತದ, ಅದು ಅವ್ರ ಬೆನ್ನು ಅವ್ರಿಗೆ ಕಾಣಿಲ್ಲ ಅಂತೇಳಿ ಅವ್ರು ಪೈಸಾ ಅಂದಾರ. ಪೈಸಾ ಇಲ್ಲ, 50% ಇದು ನಿಜವಾಗಿರ್ತಕ್ಕಂಥದ್ದು. ಅವ್ರು ಹೇಳಿದ್ರು ನಾವು ಸುಳ್ಳು ಅನ್ನೋಲ್ಲ. ನಾವು 10 ವರ್ಷ ಕಾಶಿಯಲ್ಲಿದ್ದಾಗ ನಾವು ಕೈಯಲ್ಲೇ ಮಾಡ್ಕೊಂಡು ಊಟ ಮಾಡ್ತಿದ್ದೆವು. ನಾವೇ ಅದು ಸತ್ಯ. ಯಾಕೆ ಆಚಾರ ಸಲುವಾಗಿ, ಆಚಾರ ಪರಮೋ ಧರ್ಮ. ವಿಶ್ವವಿದ್ಯಾಲಯ ಆದರೂ ಸಹಿತ ನಾವು ಕೈಯಲ್ಲಿ ಮಾಡ್ಕೊಂಡು ಊಟ ಮಾಡ್ತಿದ್ದೀವಿ. ಮತ್ತು ಆಚಾರ್ಯನ ಮಾಗಡಿಗಿರಿ ಸ್ವಾಮಿಗಳು ತಾವು ಸಣ್ಣ ಚಿಕ್ಕವರಿರುವ ಪಟ್ಟಾಧ್ಯಕ್ಷರಾದಾಗ ಅವರು ಕೂಡ ಮಡಿಯಿಂದ ತಾವು ಮಾಡಿಕೊಂಡು ಪ್ರಸಾದ ತೊಗೊಂಡಿದ್ದು ಸತ್ಯವಾದ ವಿಷಯ. ಈಗ ಅದು ಇವತ್ತು ಸಂಪತ್ತಿ ಕೊಡ್ತಾ ಇದೆ, ಕಾಪಾಡ್ಕೊಂಡು ಬಂದು ಸಂಪತ್ತಿ ಕೊಡ್ತಾ ಇದೆ. ಅದಕ್ಕೆ ಈಗ ನಾವು ವಿಚಾರ ಮಾಡಿದೆವು. ಯಾಕೆ ನಿಮ್ಗೆ ಹೆಚ್ಚು ಹೇಳೋದು ಬೇಡ, ಇಲ್ಲಿ ತಕ್ಕ ಸಾಕಷ್ಟು ಹೇಳಿದೆ. ಕೆಲವೊಂದು ಎರಡೇ ಮಾತಿದೆ. ಏನಂದ್ರೆ ನಾವು ಕೇರಳದಲ್ಲಿ ಕೂತು ವಿಚಾರ ಮಾಡಿದೆವು. ಒಂದಿನ ಜಗತ್ತಿನಾಗ ನಾವು ಪೂಜೆ ಸಾಕಷ್ಟು ಮಾಡ್ತೇವೆ, ಪ್ರವಚನ ಮಾಡ್ತಾ ಇದ್ದೇವೆ. ಆದರೆ ಪ್ರತಿಯೊಂದು ವಿಭಾಗದಲ್ಲಿ ಅಶಾಂತಿ ಯಾಕಲ್ಲ, ಅಧರ್ಮ ಯಾಕೆ ಬೆಳೀತಲ್ಲ, ಸುವಿಚಾರ ಬಿಟ್ಟು ದುವಿಚಾರ ಯಾಕೆ ಬರ್ತಾವೆ? ಯಾಕಂದ್ರೆ ಅನೇಕ ವಿಚಾರ ಮಾಡೋದು. ಹಿಂದಿನ ದ್ವಾಪಾರ ಯುಗದಾಗ ರಾಜರುಗಳು ಹಾಳಾದಾಗ ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಅಶ್ವಮೇಧ ಯಜ್ಞ ಮಾಡ್ತಾ ಇದ್ರು. ಆ ಯಜ್ಞ ಶಕ್ತಿಯಿಂದ ಶಾಂತಿ ಗಳಿಸ್ತಿದ್ರು. ಅವತ್ತೇ ನಾವು ಸಂಕಲ್ಪ ಮಾಡಿದ್ದೇವೆ ಹೋದ ವರ್ಷ, ನಾವು ಒಂದು ಜಗತ್ತಿನಲ್ಲಿ ಮಾಡಿ ನೋಡೋಣ ಅಂತ. ಸಿಗ್ತದೆ ಬಿಡ್ತದೆ ಭಗವಂತನಿಗೆ ಗೊತ್ತು. ಅಶ್ವಮೇಧ ಯಜ್ಞದ ಪ್ರಕಾರ ಒಂದು ವಿಶ್ವ ಶಾಂತಿಗಾಗಿ, ಸಂಪೂರ್ಣ ವಿಶ್ವ ಶಾಂತಿಗೆ ಒಂದು ಯಜ್ಞ ಮಾಡೋದು ಸಂಕಲ್ಪ ಮಾಡಿದ್ದೆ. ಅದೇ ಪ್ರಕಾರ ನಮ್ಗೆ 25 ವರ್ಷಗಳು ಆಗ್ಯಾವ. ಅದೊಂದೇನೇ ಜೋಡಿಸ್ಬೇಕು. ಈಗ ರಜತ ಮಹೋತ್ಸವ ಪಟ್ಟಾಭಿಷೇಕ ಡಿಸೆಂಬರ್ 8ಕ್ಕೆ ತಿಟ್ಟಿದ್ದೆವು. ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಬಂದಿದೆ. ನಾಂದೇಡದಲ್ಲಿ ಫೆಬ್ರವರಿ 5ರಿಂದ 12ರವರೆಗೆ ಈ ವಿಶ್ವಶಾಂತಿ ಮಹಾಯಜ್ಞ 108 ಕುಂಡಗಳಿಂದ. ಅದು ಯಾರಪ್ಪ, ಇಲ್ಲಿ ಶಿವಶಕ್ತಿ ಇದ್ದಿರ್ಬೋದು. ಅವರು ನೇತೃತ್ವದಲ್ಲಿ ಕರ್ನಾಟಕದಿಂದ 25 ವೃತ್ತಿಗರು, ಆಂಧ್ರದಿಂದ 25 ವೃತ್ತಿಗರು, ಮಹಾರಾಷ್ಟ್ರದಿಂದ 25 ದಿವಸರು, ಉತ್ತರಾಖಂಡ 108 ಮಂದಿಗೆ ನಿಮಂತ್ರಣ ಕೊಟ್ಟಿದೆ. ಅದು ಯಜ್ಞ. ಆ ಯಜ್ಞದಿಂದ ಏನಾಗಿರ್ತಪ್ಪ ಅಂದ್ರೆ ದುಷ್ಟ ವಿಚಾರಗಳು ನಷ್ಟವಾಗಿ ಶಾಂತಿ ಜಗಕ್ಕೆ ಸಿಗಲಿ ಅನ್ನೋದು. ಅದು 8 ದಿವಸ ನಡೀತಾ ಇದೆ. ಅದಕ್ಕೆ ಕನಿಷ್ಠ ನಾವು ಅನುಮಾನ ಮಾಡಿದೆವು. ಸಮಿತಿ ನಿರ್ಣಯ ತಗೊಂಡದ ಪ್ರತಿನಿತ್ಯ ಒಬ್ಬರು ಮುಖ್ಯಮಂತ್ರಿಗಳು. ಅದಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಆಮಂತ್ರಣ ಕೊಟ್ಟಿದ್ದೇವೆ. 5 ಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಯಾರಪ್ಪ ಮುಖ್ಯಮಂತ್ರಿಗಳು, ಉಪಮಂತ್ರಿ DK ಶಿವಕುಮಾರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಈಶ್ವರ ಖಂಡ್ರಾಯರವರಿಗೆ, SS ಮಲ್ಲಿಕಾರ್ಜುನ್ ಅವರಿಗೆ, 5 ಮಂದಿ ಮಂತ್ರಿಗಳಿಗೂ ಕರ್ನಾಟಕದ ವತಿಯಿಂದ 9ನೇ ತಾರೀಕು ಫೆಬ್ರವರಿ. ಇದೇ ಪ್ರಕಾರ ತೆಲಂಗಾಣ, ಆಂಧ್ರ, ಉತ್ತರ ಪ್ರದೇಶ, ದಿಲ್ಲಿ, ಮಹಾರಾಷ್ಟ್ರ, ಉತ್ತರಾಖಂಡ ಕೊನೆಗೆ ಅವ್ರು ನಿರ್ಣಯ ಮಾಡಿದ ಪ್ರಧಾನಮಂತ್ರಿಗೆ ಪೂರ್ಣಾವತಿ ವಿಶ್ವಶಾಂತಿಗಾಗಿ ಮಾಡಿದ್ದು. ಇದೊಂದು ಯೋಜನೆ ಮಾಡಿಕೊಂಡಿದ್ದಾಗಿದೆ. ಕನಿಷ್ಠ ಅದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾ ಇದ್ದಾರೆ. ಇದು ರಾಷ್ಟ್ರೀಯ ನಡೀತಕ್ಕದ್ದು. ಪ್ರತಿನಿತ್ಯ 2 ಲಕ್ಷ ಜನರಾದರೂ ಬರ್ಬೋದು. ಅದಕ್ಕೆ ಶಿವಕಥಾ, ಕೀರ್ತನ, ಯಜ್ಞ ಸ್ವಾಕಾರ, ಧರ್ಮ ಸಭೆ ಇಟ್ಟಿದೆ. ಅದೇ ಪ್ರಕಾರ ಇಲ್ಲಿದ್ದೆಲ್ಲ ಶಿವಾಚಾರ್ಯರಿಗೆ ಬಂದವರಿಗೆ ಆಮಂತ್ರಣ ಅಧಿಕೃತವಾಗಿ ಕೊಟ್ಟಿದ್ದೆ. ನಾವು ಸಾರ್ವಜನಿಕವಾಗಿ ದಾವಣಗೆರೆಯಲ್ಲಿ ಕೊಟ್ಟಿದ್ದೇವೆ. ಆ ದಾವಣಗೆರೆಯಲ್ಲೇ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಈ ಸಾರಂಗ ಮಠದ ಪ್ರಭುಲಿಂಗ ಶಿವಾಚಾರ್ಯ. ಅದಕ್ಕೆ ನಾವು ವಿಚಾರ ಮಾಡಿದೆವು, ಇದು ರಾಷ್ಟ್ರ ಲೆವೆಲ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ರಾಷ್ಟ್ರ ಪದ್ಧತಿಯಿಂದ ಇರಬೇಕು. ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರ ಲೆವೆಲ್ ಕೀರ್ತನಕಾರರಾಗಲಿ ರಾಷ್ಟ್ರ ಲೆವೆಲ್ಗೆ ನಿಮಂತ್ರಣ ಕೊಟ್ಟಿದ್ದೇವೆ. ಅದಕ್ಕೆ 7 ದಿನ ಸಭಾ ನಡೀತಾ ಇದೆ. ಅದಕ್ಕೊಬ್ಬರು ಅಧ್ಯಕ್ಷ ಬೇಕಾಗ್ತಿದೆ. ಅದರಲ್ಲಿ 7 ದಿನದಲ್ಲಿ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ ಒಬ್ಬರು ಸಾರಂಗ ಮಠದ ಅಧ್ಯಕ್ಷತೆಯಲ್ಲಿ ಆ ಸಭಾ ಇಟ್ಟಿದೆ. ಮತ್ತೆ ನಮಗವರು ಹೇಳಿದ್ರು ಕಠೋರ ಅಂತ, ಹಿತಂ ಮನೋಹಾರಿತ ದುರ್ಲಭಂ ವಚ. ಹಿತನೂ ಆಗಿರಬೇಕು, ಕಠೋರ ಆಗೋದಿದ್ದು ಆಸಕ್ತಿ ಜಗತ್ತಿನ. ಕಠೋರ ಇರಲೇಬೇಕು. ತೆಂಗಿನ ನೀರು ಪಡಿಬೇಕಾದ್ರೆ ಮೇಲಾದ ಕೌಟಿ ಇರಲೇಬೇಕು. ಇಲ್ಲ ತೆಂಗಿನ ಹಾಳ ಹೋಗ್ತಾ ಕೌಟಿ ಇರಲಿಲ್ಲ. ಆಗ ಜಾಲಹಳ್ಳಿ ಸ್ವಾಮಿಗಳು
ನಿಜವಾಗಿಯೂ ನಮ್ಮ ಅಂತಃಕರಣದಲ್ಲಿ ಇದ್ದಿದ್ದು ಸತ್ಯ. ಅದಕ್ಕೂ ಅವರ ಅಧ್ಯಕ್ಷತೆಯಲ್ಲಿ ಒಂದು ದಿವಸ ಸಭೆ ಇಟ್ಟಿದ್ದೇವೆ. ಭಾರತದ ದೃಷ್ಟಿಯಿಂದ ಕೇವಲ ನಾವು ಒಂದು ಕರ್ನಾಟಕ ಮಹಾರಾಷ್ಟ್ರ ಅಲ್ಲ, ಭಾರತದ ಲೆವೆಲ್ ದೃಷ್ಟಿಯಿಂದ ಒಬ್ಬರು ಮುಖ್ಯಮಂತ್ರಿ ಇರ್ತಾ ಇದ್ದಾರೆ ಪ್ರತಿಯೊಂದು ಸಭೆ. ಮತ್ತು ಅದೇ ಪ್ರಕಾರ ಒಂದು ದಿವಸದಿಂದ ಒಂದು ದಿವಸ ಯಾರಪ್ಪ ಅಂದ್ರೆ ಗೌಡ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿಯೂ ಕೂಡ ಒಂದು ದಿವಸ ನಾವು ಇಟ್ಟಿದ್ದೇವೆ. ಉಳಿದಿಟ್ಟಿದ್ದೇವೆ ಮಹಾರಾಷ್ಟ್ರದಲ್ಲಿ ಶಿವಾಚಾರ್ಯ ಭಾರತದ ಅವಲೋಕನ ಮಾಡಿಕೊಂಡು ನಾವು ಅಭ್ಯಾಸ ಮಾಡಿದ್ದೇವೆ. ಯಾಕಂದ್ರೆ ಶಾಂತಿಗಾಗಿ ಮಾಡಿದ್ದೇವೆ, ಜಗತ್ತಿನಲ್ಲಿ ಶಾಂತಿ ಲಭಿಸಲಿ ಅಂತ ಇವತ್ತಿನ ದಿವಸ ನಾವು ಹೇಳಿದ್ದೇವೆ ಕರೆಯಲ್ಲ. ಆದರೆ ಸಾರಂಗಮಠದ ಸ್ವಾಮೀಜಿಯವರಿಗೆ ಒಂದು ಸಂದೇಶ. ಏನು ಸಂದೇಶ? ಇಲ್ಲಿವರೆಗೆ ಸಂಸ್ಥೆ ಆಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ನಡೀತಾ ಇದೆ. ಆದರೆ ಈ ಸಾರಂಗಮಠ ಸ್ವಾಮಿ ಏನು ಕೆಲಸ ಮಾಡಬೇಕು? ಮಠ ಮಂದಿರಗಳು ಕಟ್ಟೋದು ಸ್ವಾಭಾವಿಕ. ಆದರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ಅವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಶಿವಾಚಾರ್ಯ ಸಂಸ್ಥೆ ಬಿಜಾಪುರಕ್ಕೆ ಆಗಬೇಕು. ಅವ್ರು ನಾವು ಬೇಡಿ ಶಕ್ತಿನೂ ಕೂಡ ಇದ್ದೀವಿ. ಶಿವಾಚಾರ್ಯ ಸಂಸ್ಥೆ ಒಂದು ಆದ್ರೆ ದೊಡ್ಡ ಮಾತಲ್ಲ, ಜಗತ್ತಿನ ಎಲ್ಲೆಲ್ಲೋ ಶಿವಾಚಾರ್ಯ ಹೋಗಿದ್ದಾರೆ. ಒಂದು ಬಿಜಾಪುರ ಸ್ಥಳದಲ್ಲಿ ಒಂದು ಶಿವಾಚಾರ್ಯ ಸಂಸ್ಥೆ ಇರ್ತಕ್ಕಂದ್ರೆ ಅವ್ರು ಮಾಡಿದ ಋಣ ಏನಪ್ಪ ಅಂದ್ರೆ ಇದು ಧರ್ಮ ಋಣ ಅಂತ ಅಂತಾರೆ. ಅದು ಒಂದಾಗಬೇಕು. ಮತ್ತೆ ಹೆಚ್ಚಿನ ಬಿಲ್ಡಿಂಗ್ ಅನ್ನಲ್ಲ, ಇನ್ನೂ ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು? ರಾಜಕೀಯ ಜನರು ಮತಕ್ಕಾಗಿ ಎಲ್ಲಿಂದ ಎಲ್ಲಿಯೋ ಪದಯಾತ್ರೆ ನಡೀತಾರೆ. ಧರ್ಮದ ಅಧ್ಯಕ್ಷರಾಗಿ ಏನಂದ್ರೆ ರಾಮೇಶ್ವರದಿಂದ ಹಿಮಾಲಯ ಕೇದಾರನಾಥ್ನವರೆಗೆ ಪಂಚಾಚಾರ್ಯ ನಿಂತುಕೊಂಡು ಶಿವಾಚಾರ್ಯ ಸಂಸ್ಥೆಯಿಂದ ಕಾರುಗಾಡಿಯಿಂದ ಒಂದು ಯಾತ್ರೆ ಬೆಳೆಸಬೇಕು. ಸಂಪೂರ್ಣ ಅದಕ್ಕೆ ಅವರ ಆಚರಣೆ ಮಾಡ್ತಾರೆ. ಅದು ಆಚರಣೆ ಮಾಡ್ತಾರೆ. ರಾಮೇಶ್ವರದಿಂದ ಪ್ರಾರಂಭ ಮಾಡಿ ಕೇದಾರನಲ್ಲಿ ಅದು ವಿಸರ್ಜನೆ ಕೇದಾರನಾಥ ಸ್ಥಾನದಲ್ಲಿ ಮಾಡಿದ್ರೆ ಸಂಪೂರ್ಣ ಅಖಿಲ ಭಾರತದ ಶಬ್ದದ ಸಾರ್ಥಕತೆ ಆಗ್ತದೆ ನಮ್ಗೆ ಅನಿಸ್ತದೆ. ಅದು ಮಾಡ್ತಾರಂತ ನಮಗೆ ವಿಶ್ವಾಸ ಇದೆ. ವಿದ್ವಾಂಸರಿದ್ದಾರೆ, ಧನವಾಸರಿದ್ದಾರೆ, ಬುದ್ಧಿಮಾನರಿದ್ದಾರೆ. ಆ ಕಾರ್ಯ ಅವರಿಗೆ ಪರಮಾತ್ಮ ಕೊಟ್ಟಿದೆ. ಶಕ್ತಿಯ ಉಪಯೋಗ ನಿಶ್ಚಿತ ನಮ್ಮ ಕಣ್ಣಿಗೆ ನಾವು ನೋಡ್ತೇವೆ ಅಂತ ಒಂದು ಅಪೇಕ್ಷೆ ಇದೆ. ಮತ್ತೆ ಅದಕ್ಕೆ ಅಲ್ಲಿ ಕೇದಾರಕ್ಕೆ ಉತ್ತರಾಖಂಡ ಬಂದಾಗ ಅದು ಎಷ್ಟು ಅಂತ ಖರ್ಚು ನಾವು ನೋಡ್ಕೊತೀವಿ, ಉಪ್ಪಿದ್ದಾಗಲಿ ಇರುವುದಾಗಲಿ. ಆದರೆ ಈ ಕೆಲಸ ನೀವು ಕಾರಣದಿಂದ ಮಾಡಿ, ಕಾಲ್ನಡಿಗೆ ಬೇಡ ಅಷ್ಟು ಆಗುವುದಿಲ್ಲ. ಈಗ ಆಗುವುದಿಲ್ಲ. ಈ ಸ್ಥಳದಲ್ಲಿ ಒಂದು ಕಾರುಗಳನ್ನು ತೆರೆದು ನೂರಾರು ಕಾರುಗಳನ್ನು ಶಿವಾಚಾರ್ಯ ಕರ್ಕೊಂಡು ಪಂಚಾಚಾರ್ಯ ತೆಗೆದುಕೊಂಡು ನಾವು ಬರೀ ಅವ್ರಿಗೆ ಹೇಳಕತ್ತಿಲ್ಲ, ನಾವು 3 ವರ್ಷಕ್ಕೆ ಮಾಡಕತ್ತೀವಿ. 3 ವರ್ಷಕ್ಕೆ ನಾವು ಮಾಡಕತ್ತೀವಿ. ನಮ್ಮ ಕೇದಾರನಾಥ 6 ತಿಂಗಳ ನಮ್ಮ ಪೀಠದಲ್ಲಿ ಇರ್ತಾ ಇದ್ದೀವಿ. 6 ತಿಂಗಳ ಬಾಗಿಲು ತೆರಿತಾ ಇದೆ. ಅದಕ್ಕೆ ನಾವು 6 ತಿಂಗಳಿಂದ ಕೇದಾರನಾಥ್ ಹೊರಡ್ತಾ ಇದ್ದಾರೆ ನಮ್ಮ ಪೀಠದಿಂದ. ಅದು ಇದೀಗ ಹೇಳಿದ್ರಲ್ಲ, ಹೋಗುವಾಗ 6 ತಿಂಗಳ ನಮ್ಮ ಮಸ್ತಕದ ಕಿರೀಟ ಮತ್ತೆ ಕೇದಾರನಾಥ್ನಲ್ಲಿ ಇಡ್ತಾ ಇದ್ದೇವೆ. ಅದರ ಜೊತೆಗೆ ಈ 3 ವರ್ಷ ಆಯ್ತು 108 ಧ್ವಜಗಳನ್ನು ಹಿಡ್ಕೊಂಡು ಆ ಪದಯಾತ್ರೆಯಾಗಿ ಹಿಮಾಲಯದಲ್ಲಿ ಅದು ಮುಟ್ಟಿಸ್ತಾ ಇದ್ದು 3 ವರ್ಷ ಪ್ರಕ್ರಿಯೆ ಪ್ರಾರಂಭ ಇದೆ. 3ನೇ ವರ್ಷ 2 ವರ್ಷ ನಾವು ಮಾಡಿದ್ದೇವೆ. ಅದರಿಂದ ಆನಂದ ಬೇರೆ ಇದೆ. ಜಗತ್ತಿಗೆ ಹೋಗ್ತದೆ ಸಂದೇಶ. ಆ ಸಂದೇಶ ಜಗತ್ತಿಗೆ ಹೋಗ್ತಾ ಇದೆ. ಅದಕ್ಕೆ ನೀವು ಮಾಡಿದ ಸಂದೇಶ ಜಗತ್ತಿಗೆ ಹೋಗಿ ಒಂದು ಏನಪ್ಪ ಸಾರಂಗದ ಅಧ್ಯಕ್ಷ ದೊಡ್ಡ ಕಾರ್ಯ ಮಾಡುತ್ತೆ ಈ ಕೀರ್ತಿ ನೀವು ಬರ್ತಾ ಬಂದ್ರೆ ಅದರಲ್ಲಿ ಆನಂದ ಪಡಿತಾ ಇದ್ದೀವಿ. ಮಾತ್ರ ಆನಂದ ಪಡಿತಾ ಇದ್ದೀವಿ.